ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಹಾಗೂ 24ನೇ ಕಂತಿನ ಹಣ ಬಿಡುಗಡೆ ಯಾವಾಗ ಆಗ್ತಾ ಇದೆ? ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇದ್ದೀರಿ. ಹಾಗೆ ಕಮೆಂಟ್ ಕೂಡ ಬರ್ತಾ ಇದ್ದಾವೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಹಾಗಾದರೆ ಈ ದಿನದಂದು 2000 ಮತ್ತು 2000 ಅಂದರೆ 23ನೇ ಕಂತಿನ ಹಣ ಅಷ್ಟೇ ಅಲ್ಲ, 24ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿಯನ್ನು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾದರೆ ಬನ್ನಿ ಈ 23 ಮತ್ತು 24ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿತಾ ಹೋಗೋಣ. ಸೊ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಟಿಫಿಕೇಶನ್ ಅಂತ ಸೆಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗ ದಸರಾ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು 22ನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 22 ಹಾಗೂ 23 ಕಂತಿನ ಹಣವನ್ನು ನಾವು ಸತತವಾಗಿ ರಿಲೀಸ್ ಮಾಡಿಕೊಡ್ತೇವೆ ಅಂತ ಹೇಳ್ಬಿಟ್ಟು. ಯಾಕಂದರೆ ದೀಪಾವಳಿ ಈಗ ಬಂದಿತ್ತು. ಸೊ ಹಾಗಾಗಿ 23ನೇ ಕಂತಿನ ಹಣ ರಿಲೀಸ್ ಮಾಡ್ತಾ ಇದ್ರು. ಸೊ ಕೆಲವೊಂದಿಷ್ಟು ಕಾರಣಗಳಿಗಾಗಿ ದುಡ್ಡನ್ನು ರಿಲೀಸ್ ಮಾಡಲಿಕ್ಕೆ ಆಗಿರಲಿಲ್ಲ. ಟ್ರಯಲ್ ಕೂಡ ನಡೀತಾ ಇದೆ, ಇನ್ನೂ ಕೂಡ ನಡೀತಾ ಇದೆ. 22ನೇ ಕಂತಿನ ಹಣ ಕೂಡ ಹಾಗೆ ಆಗಿತ್ತು. ನೋಡ್ಬೋದು ನೀವು, ದಸರಾ ಹಬ್ಬದಲ್ಲಿ ರಿಲೀಸ್ ಮಾಡಬೇಕಂತ ಹೇಳಿಬಿಟ್ಟು ರಿಲೀಸ್ ಮಾಡಿದ್ದು, ಆದರೆ ತಾಂತ್ರಿಕ ದೋಷಗಳು ಆಗಿರುವಂತಹ ಕಾರಣಕ್ಕಾಗಿ ನಿಮ್ಮ ಖಾತೆಗಳಿಗೆ ಸರಿಯಾದ ಟೈಮ್ಗೆ ದುಡ್ಡನ್ನು ರಿಲೀಸ್ ಮಾಡಲಿಕ್ಕಾಗಲಿಲ್ಲ. ಆದರೆ ಕೆಲವೊಂದಿಷ್ಟು ದಿನಗಳ ಕಾಲ, ಅಂದರೆ ತಾಂತ್ರಿಕ ದೋಷ ಆದ ಮೇಲೆ 3-4 ದಿನಗಳ ಕಾಲ ಲೇಟ್ ಆಗಿ ತದನಂತರ ನಿಮಗೆ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡುವಂತಹ ಪ್ರೊಸೆಸರನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಒಂದು ಸ್ವಲ್ಪ ಡಿಲೇ ಆಗಿತ್ತು. ಇನ್ನು 23ನೇ ಕಂತಿನ ಹಣವನ್ನು ರಿಲೀಸ್ ಮಾಡಬೇಕಂತ ಹೇಳ್ಬಿಟ್ಟು ದುಡ್ಡನ್ನು ರಿಲೀಸ್ ಮಾಡ್ಕೊಂಡಿದ್ದಾರೆ. ಅಂದರೆ 2500 ಕೋಟಿ ಒಂದು ಕಂತಿಗಾದರೆ ಇನ್ನು 2500 ಕೋಟಿ ಫಂಡನ್ನು ಕೂಡ ರಿಲೀಸ್ ಮಾಡ್ಕೊಂಡಾಗಿತ್ತು. ಅಂದರೆ ಒಟ್ಟಾರೆಯಾಗಿ 5000 ಕೋಟಿ ಹಣವನ್ನು ರಿಲೀಸ್ ಮಾಡ್ಕೊಂಡಾಗಿತ್ತು 2 ಕಂತುಗಳನ್ನು ಜಮಾ ಮಾಡಲಿಕ್ಕೆ. ಈಗ 2000 ಹಣವನ್ನು ರಿಲೀಸ್ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಇನ್ನು 2500 ಕೋಟಿ ಫಂಡನ್ನು ನಾವು ರಿಲೀಸ್ ಮಾಡ್ಕೊಂಡಾಗಿದೆ. ಅಂದರೆ ಯಾವ ರೀತಿಯಾಗಿ ಪ್ರೊಸೆಸರ್ ಇರುತ್ತಂದರೆ, ಹಣಕಾಸು ಇಲಾಖೆಯಿಂದ ಮೊದಲು ದುಡ್ಡು ಬರಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಮತ್ತು ಮೊದಲು ಅಲ್ಲೇ ಪ್ರೊಸೆಸರ್ ಆಗ್ತಾ ಇತ್ತು. ಈಗ ಹಾಗಲ್ಲ, 16ನೇ ಕಂತಿನ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಪ್ರೊಸೆಸರ್ ಚೇಂಜ್ ಆಗಿದೆ. ಗ್ರಾಮೀಣ ಭಾಗಕ್ಕೆ ಅಂದರೆ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತಂತೆ. ಅಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗಲ್ಲ, ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗೋದಿಲ್ಲ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತಂತೆ. ಅಲ್ಲಿರ್ತಕ್ಕಂತಹ ಪ್ರೊಸೆಸರನ್ನು ಮುಗಿಸ್ಕೊಂಡು, ಏನೇನಿದೆ ನೋಡಿ ಪ್ರೊಸೆಸರ್ ಎಲ್ಲವೂ ಕೂಡ ಮುಗಿಸ್ಕೊಂಡಾದಮೇಲೆ ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದು ತಲುಪುತ್ತೆ. ಅಲ್ಲಿಂದ ಏನಾಗುತ್ತೆ, ಮತ್ತೆ DBT ಟ್ರೆಸರಿಗೆ ಪುಷ್ ಮಾಡ್ತಾರೆ. DBT ಟ್ರೆಸರಿಗೆ ಪುಷ್ ಮಾಡಿದ ತಕ್ಷಣ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಕ್ಕಂತಹ ಒಂದು ಪ್ರೊಸೆಸರ್ನ ಸ್ಟಾರ್ಟ್ ಮಾಡ್ತಾರೆ. ಮೊದಲು ಟ್ರಯಲ್ ಮಾಡ್ತಾರೆ, ಏನಾದರೂ ತಾಂತ್ರಿಕ ದೋಷ ಆಗತ್ತಪ್ಪ, ಇನ್ಯಾವುದು ದೋಷ ಆಗತ್ತೆ ಅಂತ ಹೇಳ್ಬಿಟ್ಟು ಟ್ರಯಲ್ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿ ದೋಷ ಕಾಣಲಿಲ್ಲ ಅಂದರೆ ಸ್ಪೀಡಾಗಿ ಮತ್ತೆ ಜಮಾ ಮಾಡುವಂತಹ ಪ್ರೊಸೆಸರ್ ಸ್ಟಾರ್ಟ್ ಮಾಡ್ತಾರೆ. ಕಾಣಿಸ್ತಪ್ಪ ಏನಾದರೂ ತಾಂತ್ರಿಕ ದೋಷ ಇತ್ತಂದರೆ ಅಲ್ಲಿ ಸರಿಪಡಿಸಲಿಕ್ಕೆ ಈ ಗವರ್ನರ್ಸ್ ಅವರನ್ನು ನೇಮಕ ಮಾಡಿರ್ತಾರೆ. ಅದಕ್ಕೆ ಸರಿಪಡಿಸಲಿಕ್ಕೆ 4-5 ದಿನಗಳ ಕಾಲ ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಸುಲಭವಾಗಿಯೇ ಜಮಾ ಮಾಡಲಿ, ಆದರೆ ಪ್ರತಿಯೊಂದು ಕಂತನ್ನು ಸರಿಯಾದ ಟೈಮ್ಗೆ ಸರಿಯಾದ ಸಮಯದಲ್ಲಿ ರಿಲೀಸ್ ಮಾಡಿ ಕ್ಲಿಯರ್ ಮಾಡಬೇಕಂತ ಹೇಳ್ಬಿಟ್ಟು ಸರ್ಕಾರದ ಬಳಿ ನಮ್ಮ ಮನವಿ ಇರುತ್ತೆ. ಯಾಕಂದರೆ ಈಗಾಗಲೇ ಆಗಸ್ಟ್ ತಿಂಗಳದ 23ನೇ ಕಂತಿನ ಹಣ, ಸೆಪ್ಟೆಂಬರ್ದ 24ನೇ ಕಂತಿನ ಹಣ, ಇನ್ನು ಅಕ್ಟೋಬರ್ ಕೂಡ ಮುಗಿತಾ ಬಂತು, 25ನೇ ಕಂತಿನ ಹಣ, ಮತ್ತೆ 3 ತಿಂಗಳ ಹಣವನ್ನು ರಿಲೀಸ್ ಮಾಡಬೇಕಾಗಿದೆ ನವೆಂಬರ್ ತಿಂಗಳಲ್ಲಿ. ಓಕೆನಾ? ಸೊ ಹೀಗೆ 3 ತಿಂಗಳಂದರೆ 6000, ಸುಮಾರು 7500 ಕೋಟಿ ಫಂಡ್ ಸರ್ಕಾರಕ್ಕೆ ಬೇಕಾಗತ್ತೆ ಇಷ್ಟು ದುಡ್ಡನ್ನು ರಿಲೀಸ್ ಮಾಡಬೇಕಂದ್ರೆ. ಅಂದರೆ 1,22,00,000 ಫಲಾನುಭವಿಗಳಿದ್ದೀರಿ, ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡಬೇಕಂದ್ರೆ 7500 ಕೋಟಿ ಫಂಡ್ ಬೇಕಾಗತ್ತೆ. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ಕೊಂಡು ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕಂತ ನಮ್ಮ ಮನವಿ ಇರುತ್ತೆ. ಯಾಕಂದರೆ ಜನರು ಕೂಡ ಇದನ್ನೇ ಕೇಳ್ತಾ ಇದ್ದಾರೆ. ಒಂದು ಕಂತು ಹಾಕ್ತಾರೆ, ಮತ್ತೊಂದು ಕಂತನ್ನು ಪೆಂಡಿಂಗ್ ಉಳಿಸ್ತಾರೆ, ಮತ್ತೆ ಹಾಕ್ತಾರೆ, ಮತ್ತು 2 ತಿಂಗಳ ಹಣವನ್ನು ಪೆಂಡಿಂಗ್ ಉಳಿಸ್ತಾರೆ. ಈ ರೀತಿ ಬೇಡ, ಏನು ಕೊಡೋದಿದೆ ಸರಿಯಾದ ಟೈಮ್ ಕೊಡಬೇಕಂತ ಹೇಳ್ಬಿಟ್ಟು ಇಲ್ಲಿ ಜನರ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ಬೆಲೆಗಳು ಕೂಡ ಏರಿಕೆ ಆಗಿದೆ, ಅದರಲ್ಲಿ ಈಗ ದುಡ್ಡನ್ನು ಕೂಡ ಸರಿಯಾಗಿ ಕೊಡಲಿಲ್ಲ ಅಂದರೆ ಇದು ಯಾವ ನ್ಯಾಯ? ನಮ್ಮ ದುಡ್ಡನ್ನು ನಮಗೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನರ ಅಭಿಪ್ರಾಯ. ಅಂದರೆ ಈಗ ಬೆಲೆ, ಈಗ ಗ್ಯಾರಂಟಿ ಯೋಜನೆಗಳ ಬಂದಾಗಿನಿಂದ ಎಲ್ಲ ಬೆಲೆಗಳು ಕೂಡ ಏರಿಕೆ ಆಗಿದೆ. ಹಾಲಿನ ಬೆಲೆ, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ, ಮೆಟ್ರೋನಲ್ಲಿ
ಪುರುಷ ಮಹಿಳೆಯರಿಗೆ ಇಬ್ಬರಿಗೂ ಕೂಡ ಹೆಚ್ಚಳ ಆಗಿದೆ. ಬಸ್ಗಳಲ್ಲಿ ಪುರುಷರಿಗೆ 100ಕ್ಕೆ 15 ರೂಪಾಯಿ ಹೆಚ್ಚಳ ಆಗಿದೆ. ಹೀಗೆ ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಹೆಚ್ಚಳ ಆಗಿರತಕ್ಕಂಥದ್ದು ಬೆಲೆ, ಅನೇಕ ವಸ್ತುಗಳ ದಿನಸಿ ಸಾಮಗ್ರಿಗಳು, ದಿನೇ ಬೇಕಾಗಿರ್ತಕ್ಕಂತಹ ವಸ್ತುಗಳ ಬೆಲೆಗಳು ಏರಿಕೆ ಆಗಿದೆ. ಸೊ ನಮ್ಮ ದುಡ್ಡನ್ನು ನಮಗೆ ಕೊಡ್ತಾರ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಮಾತಾಡಿದ್ರೆ, ಇನ್ನು ಕೆಲವೊಂದಿಷ್ಟು ಜನ ಇದರಿಂದ ಯೂಸ್ ಆಗ್ತಾ ಇದೆ, ಸರಿಯಾದ ದುಡ್ಡನ್ನು ಸರಿಯಾಗಿ ಜಮಾ ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಮಾತಾಡ್ತಾರೆ. ಇನ್ನು ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಒಟ್ಟಾರೆಯಾಗಿ 23ನೇ ಕಂತಿನ ಹಣ ಟ್ರಯಲ್ ನಡೀತಾ ಇದೆ, ನಾವು ಜಮಾ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಇನ್ನು 24ನೇ ಕಂತಿನ ಹಣವನ್ನು ಕೂಡ ನಾವು ಅತಿ ಶೀಘ್ರದಲ್ಲಿ ಅಂದರೆ ನವೆಂಬರ್ನಲ್ಲಿ ನಾವು ರಿಲೀಸ್ ಮಾಡಿಕೊಡ್ತೇವೆ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಈ ವಿಷಯವನ್ನು ನಾನು ನಿಮಗೆ ತಿಳಿಸಬೇಕಾಗಿತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.